ಮಾಡೋಕ್ಕೆ ಹೇಳಿದವ್ರು ನೀವು, ಪರ್ಮಿಷನ್ ಕೊಟ್ಟವ್ರು ನೀವು, ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಬಂದು ಕೂತ್ಕೊಂಡವ್ರು ನೀವು, ಫೋಟೋ ಶೋ ಮಾಡ್ಕೊಂಡವ್ರು ನೀವು, 11 ಜನ ಸಾವಿಗೆ ಕೊಲೆಗಾರ ನೀವು. ಈಗ ನೋಡಿದ್ರೆ RCB KSE ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀರಾ. ಇದರಲ್ಲಿ ಏನು ಊರ್ಲಿಲ್ಲ, ಸುಮ್ಮನೆ ಅದೊಂದು ರಿಪೋರ್ಟ್ ಅಷ್ಟೇ. ಅದನ್ನು ಮುಚ್ಚಾಕಕ್ಕೆ ಮಾಡಿರುವಂಥ ಒಂದು ತನಿಖಾ ಸಂಸ್ಥೆ ಅಷ್ಟೇ. ಇದನ್ನು ಮುಚ್ಚಾಕ್ತಾರೆ ಅಷ್ಟೇ. ಅದಕ್ಕೆ 3 ಪೈಸದ ಬೆಲೆ ಇಲ್ಲ. ನನಗನ್ಸ್ತದೆ ಕೋರ್ಟ್ ಆದರೂ ಇದ್ರ ಬಗ್ಗೆ CBI ತನಿಖೆ ಕೊಡಬೇಕು. ಆಗ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ, ಇಲ್ಲ ಅಂದರೆ ಬರಲ್ಲ. ಧರ್ಮಸ್ಥಳದ ಕೇಸು ಈ ನಗರ ನಕ್ಸಲರು ಮಾಡಿದಂಥ ಒಂದು ನಾಟಕ. ಏನೋ ಸಿಕ್ಬಿಡುತ್ತೆ ಧರ್ಮಸ್ಥಳದಲ್ಲಿ ಅಂತೇಳಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಿ ಧರ್ಮಸ್ಥಳಕ್ಕೆ ಯಾರೂ ಹೋಗ್ದಂಗೆ, ಅಲ್ಲಿ ಭೇಟಿ ಮಾಡ್ದಂಗೆ, ದರ್ಶನ ಮಾಡ್ದಂಗೆ ಇವತ್ತು ಹಾಳು ಮಾಡೋ ಪ್ರಯತ್ನ ಮಾಡಿದವರು ಈ ನಗರ ನಕ್ಸಲ್, ಈ ತಿಮ್ರೋಡಿ ಗ್ಯಾಂಗು. ಈಗ ಅವ್ರ ಮೇಲೆ ಏನು ಕ್ರಮಗಳಾಗಿದೆ? ಇಷ್ಟು ದಿನ ಆಗಿದೆಯಲ್ಲ, ಏನೂ ಇಲ್ಲ. ಇನ್ನು ಕೋರ್ಟ್ಗಳೆಲ್ಲ ಕಡೆ ರಿಲೀಫ್ ತಗೊಂತ ಇದ್ದಾರೆ ಅವರು, ಎಲ್ಲ ಕಡೆ ರಿಲೀಫು, ಗಡೀಪಾರು ರಿಲೀಫು, ಎಲ್ಲ ರಿಲೀಫು. ಯಾಕೆಂದ್ರೆ ಸರಿಯಾಗಿ ವಾದ ಮಂಡನೆ ಮಾಡ್ತಾ ಇಲ್ಲ ಕೋರ್ಟ್ಗಳಲ್ಲಿ. ಸರ್ಕಾರದ ಪರವಾಗಿ ಯಾರ್ಯಾರು ಹೋಗ್ತಾರೋ ಅವ್ರು ಯಾರು ಸರಿಯಾಗಿ ವಾದವನ್ನು ಮಂಡನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇದರಿಂದ ಇರುವಂಥದ್ದು ದೊಡ್ಡ ಜಾಲ. ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಪಿತೂರಿ ಇದು. ಅಂತಾರಾಷ್ಟ್ರೀಯ ಮಟ್ಟದ ದುಡ್ಡು ಬಂದಿದೆ ಇದಕ್ಕೆ. ಅದು ತನಿಖೆ ಸರಿಯಾಗಿ ನಡೀತಾ ಇಲ್ಲ. ಅದರಿಂದ ಚಾರ್ಜ್ ಶೀಟ್ ಆಗಲಿ, ಅದರಲ್ಲಿ ಏನು ಬರುತ್ತೋ ನೋಡೋಣ. ಈ ಥರ ಮಾಡೋರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಆಯ್ತಾ? ಅಷ್ಟೇ. ನಾನು ಪತ್ರಿಕೆ ನೋಡಿದ್ನಪ್ಪ. ಪತ್ರಿಕೆಯಲ್ಲಿ ಇವತ್ತು ಇನ್ನೊಬ್ಬರು ಫೋಟೋ CMದು ಬರಬೇಕಾಯ್ತು 2.5 ವರ್ಷಕ್ಕೆ, ಬಂದಿಲ್ಲ. ನಿನ್ನೆ DK ಶಿವಕುಮಾರ್ ಭಾಷಣ ಮಾಡಿದ್ದಾರೆ. ಅಗ್ರಿಮೆಂಟ್ 2.5 50-50. ವಚನ ಭ್ರಷ್ಟರು ಕಾಂಗ್ರೆಸ್ ಅವರು, ವಚನ ಭ್ರಷ್ಟ ಕಾಂಗ್ರೆಸ್. ನೆಕ್ಸ್ಟ್ DK ಶಿವಕುಮಾರ್ ಅದನ್ನೇ ಇಟ್ಕೊಂಡು ಹೋಗೋದು. DK ಶಿವಕುಮಾರ್ ವಚನ ಭ್ರಷ್ಟರು ಕಾಂಗ್ರೆಸ್ ಅವರು. ಅವ್ರು ಹೇಳಿದ್ದಾರೆ, ನಿನ್ನೆ ಕಾಂಗ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಕೆಲಸ ಒಬ್ಬರದು, ಲಾಭ ಮತ್ತೊಬ್ಬರದು. ಸಿದ್ದರಾಮಯ್ಯ ಮುಂದೆನೇ ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕೆಲಸ ಒಬ್ಬರದು, ಲಾಭ ಒಬ್ಬರದು. ಅಂದ್ರೆ ಯಾರ್ದು? ನಾನು ಕೆಲಸ ಮಾಡಿದೆ, ಸಿದ್ದರಾಮಯ್ಯ ಓಸಿಯಾಗಿ ಮುಖ್ಯಮಂತ್ರಿ ಆದರು. ಇಷ್ಟೇ ಅರ್ಥ. ಬಿಡಿಸಿ ಹೇಳ್ತಾ ಇದ್ವಿ. ಓಸಿ ಮುಖ್ಯಮಂತ್ರಿ, ಕೆಲಸ ನಂದುದು. ಸಿದ್ದರಾಮಯ್ಯ ಕೆಲಸ ಮಾಡದೆ, ಏನು ಕೆಲಸ ಮಾಡದೆ ಮುಖ್ಯಮಂತ್ರಿ ಆದರು ಅಂತಾನೆ ಹೇಳಿದ್ದಾರೆ. ಅದಕ್ಕೆ ಇನ್ನೂ ಮುಂದೆ ಹೋಗಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಯಾರ್ಯಾರಿಗೆ ಖುಷಿ ಪಡ್ಬೋದೋ ಇವತ್ತು ಬಹಳ ಖುಷಿ ಪಡಿ, ಸಂತೋಷ ಪಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಯಾರಿಗೆ ಹೇಳಿದ್ದಾರೆ? ಪಕ್ಕದಲ್ಲಿ ಕೂತಿದ್ದವರಿಗೆ ಹೇಳಿರೋದು. ಖುಷಿ ಪಡೋರೆಲ್ಲ ಖುಷಿ ಪಡಿ, ನಾನು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ಅಂದ್ರೆ ಇದೆಲ್ಲ ಯಾವುದು? ಯಾಕೆ ಹೇಳ್ತಾ ಇದ್ದಾರೆ? ನಾವು ಹೇಳಿದ್ರಿ ನವೆಂಬರಲ್ಲಿ ಕ್ರಾಂತಿ ಅಂತ. ಈ ಕ್ರಾಂತಿ ಇಲ್ಲ ಅಂದಿದ್ರೆ ಇವೆಲ್ಲ ಯಾಕೆ ನಡೀತಾ ಇತ್ತಪ್ಪ? ಕೆಲಸ ಒಬ್ಬರದು, ಲಾಭ ಒಬ್ಬರದು. ಖುಷಿ ಪಡ್ರಿ, ನಾನು ಕಾಂಗ್ರೆಸ್ ಅಧ್ಯಕ್ಷನಿಗೆ ರಾಜೀನಾಮೆ ಕೊಡ್ತೀನಿ. ಇವತ್ತು ಮುನಿಯಪ್ಪ ಹೋಗಿ ಖರ್ಗೆನ ಭೇಟಿ ಮಾಡಿದ್ದಾರೆ, ನೆನ್ನೆ ಹೇಳಿದ್ದಾರೆ ಆ 2.5 ಸೂತ್ರನ ಬೇಗ ಪಾಲನೆ ಮಾಡಿಬಿಡಿ. ಕಳೆದ 1 ವರ್ಷದಲ್ಲಿ ಬಿರಿ ಈ 2.5 ವರ್ಷ ಅಂತಾನೆ ಓಡ್ತಾ ಇದೆ, ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ,
ಸತ್ತೋಗಿದೆ ಸರ್ಕಾರ ಅಂತ ಮುನಿಯಪ್ಪನವ್ರು ಹೇಳಿದ್ದಾರೆ. ಪತ್ರಿಕೆಯಲ್ಲೂ ಬಂದಿದೆ, ಅಲ್ಲ ಮಾಧ್ಯಮದಲ್ಲೂ ಬಂದಿದೆ. ನಮ್ಗೆ ಹೇಳ್ತಾರೆ ಗಿಣಿಶಾಸ್ತ್ರ ಕೇಳಬೇಕಂತೆ. ಕೇಳಬೇಕಾಗಿರೋರು ನೀವು ರೀ. ಗಿಣಿಶಾಸ್ತ್ರನ ಕಣ್ಣೀರು ಹಾಕ್ತಾ ಇದ್ದೀರಲ್ಲ. ಹಾಂ, ಅದಕ್ಕೆ ಎಲ್ಲ ಶಾಸ್ತ್ರ ಇನ್ನೊಂದು ಶಾಸ್ತ್ರ ಬಿಟ್ಟವ್ರು ಗಿಣಿದು ಬಂದರೆ ಅದನ್ನು ಹೇಳ್ತೀರಿ. ಈಗ ಹೆಂಗೂ ರಾಜೀನಾಮೆ ಕೊಡ್ತೀನಿ ಅಂತ ಉಪಮುಖ್ಯಮಂತ್ರಿಗೂ ರಾಜೀನಾಮೆ ಕೊಟ್ಬಿಡಿ. ನೋಡಿ, ನನ್ಗೆ ಬಂದಿರೋಂಥ ಮಾಹಿತಿ ಪ್ರಕಾರ, ನನಗಿರೋಂಥ ಅಥೆಂಟಿಕ್ ಮಾಹಿತಿ ಪ್ರಕಾರ ಅಧ್ಯಕ್ಷರಿಗೂ ರಾಜೀನಾಮೆ ಕೊಡ್ತಾರೆ, ಉಪಮುಖ್ಯಮಂತ್ರಿಗೂ ರಾಜೀನಾಮೆ ಕೊಡ್ತಾರೆ. ನೋಡಿ ಬೇಕಾದ್ರೆ. ಯಾಕಂದ್ರೆ ಮಾತು ತಪ್ಪಿದ ಕಾಂಗ್ರೆಸ್, ವಚನ ಭ್ರಷ್ಟ ಕಾಂಗ್ರೆಸ್ ಅಂತ ಅವರು. ಇವರು ಮನೆ ಹಾಳಾಗ್ಲಿ, ಏನಾನ ಮಾಡ್ಕೊಳ್ಳಿ ಕಾಂಗ್ರೆಸ್, ನಮ್ಗೇನು ಸಂಬಂಧ ಇಲ್ಲ, ಅದು ಬೇರೆ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.